ಚಳ್ಳಕೆರೆ ಸುದ್ದಿ. ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಜಾಗೃತಿ ಕಾರ್ಯಕ್ರಮಕ್ಕೆ ಶಾಸಕ ಟಿ ರಘುಮೂರ್ತಿ ಚಾಲನೆ. ಚಳ್ಳಕೆರೆ ನಗರದಲ್ಲಿ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಕುರಿತು 3 ದಿನಗಳ ಜಾಗೃತಿ ಕಾರ್ಯಕ್ರಮಕ್ಕೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದಲ್ಲಿ ಕ್ಷೇತ್ರದ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿ ಅವರು ಚಾಲನೆ ನೀಡಿ ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ ಕಳೆದ ಚುನಾವಣೆಯಲ್ಲಿ ಘೋಷಣೆ ಮಾಡಿದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುತ್ತಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಬಡ ಕುಟುಂಬಗಳ ಅಭಿವೃದ್ಧಿಗೆ ಸಬಲೀಕರಣದತ್ತ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ. ಅಲ್ಲದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ 2.5 ವರ್ಷಗಳಿಂದ ಆಡಳಿತ ನಡೆಸುತ್ತಿದ್ದು, ದೀನದಲಿತರು ಹಾಗೂ ಬಡ ಕುಟುಂಬಗಳಿಗೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸುವ ಕೆಲಸ ಮಾಡುತ್ತಿದೆ. ಅಲ್ಲವೇ ಇಂದಿನ ದಿನಮಾನಗಳಲ್ಲಿ ಸಾಮಾನ್ಯ ಜನರು ಪಂಚ ಗ್ಯಾರಂಟಿಗಳಿಂದ ತಮ್ಮ ಜೀವನವನ್ನು ಗ್ರಾಮಾಂತರ ಹಾಗೂ ನಗರಗಳಲ್ಲಿ ರೂಪಿಸಿಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳೆಂದು ಹೇಳಬಹುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ ಯೋಜನೆಯೊಂದಾದ ಮಹಿಳೆಯರ ಶಕ್ತಿ ಯೋಜನೆ ಕುರಿತು ಚಳ್ಳಕೆರೆ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರೊಂದಿಗೆ ಶಾಸಕ ಟಿ ರಘುಮೂರ್ತಿ ಚರ್ಚೆ ನಡೆಸಿ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಆಗಿರುವ ಅನುಕೂಲಗಳ ಕುರಿತು ಸಾರ್ವಜನಿಕರು ಹಾಗೂ ಬಸ್ ಪ್ರಯಾಣಿಕರಿಂದ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಗದ್ದಿಗೆ ತಿಪ್ಪೇಸ್ವಾಮಿ, ಕಾಂಗ್ರೆಸ್ ಮುಖಂಡರಾದ ಸುರೇಶ್ ಗೌಡ, ತಿಪ್ಪೇಸ್ವಾಮಿ, ಹೊಯ್ಸಳ ಗೋವಿಂದ, ವೀರಭದ್ರಯ್ಯ, ಸಿಟಿ ಸೀನಪ್ಪ, ಮಲ್ಲಿಕಾರ್ಜುನ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಮೌನೇಶ್ ಆಚಾರ್, ಪ್ರಜಾಪವರ್ ಟಿವಿ, ಚಳ್ಳಕೆರೆ. ಟೀಕೆ ಮಾಡ್ತಾರೆ, ಮಕ್ಕಳು ಮಾತಾಡ್ತಾರೆ, ಯಾರು ಮೇಡಮ್ ಮಾಡಕ್ಕೆ ಇದು ಮಾಡಿದ್ರೆ ಉಪಯೋಗ ತಾನೇ ದುಡ್ಡಿಂದ ಮಾತ್ರ ಟೀಕೆ ಮಾಡ್ತಾರೆ. ಅವರು ಬರ್ತಾರೆ, ಬಸ್ಸಿಂದೊಂದು ಏನು ಬೇರೆ ಎಲ್ಲ ಹೇಳ ಯಾವ್ಯಾವ ಯೋಜನೆ ಇದಮ್ಮ ಬರಮ್ಮ, ಯಾವ್ಯಾವ ಯೋಜನೆಗಳಿದಾವೆ ಹೆಣ್ಮಕ್ಳು ಕರೀರಿ. ಮಾಡ್ತಾರೆ, ಅಕ್ಕಿ ಕೊಡ್ತಾರೆ, ಏನು ಹೇಳಿದ್ದಾರೆ ಅದ್ರ ಪ್ರಕಾರನೇ ಅಕ್ಕಿ ಕೊಡ್ತಾರೆ. ಕರೆಂಟ್ ಫ್ರೀ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಯೋಜನೆಗಳಿಂದ ಉಳಿತಾಯ ಎಷ್ಟಾಗ್ತದೆ? ತಿಂಗಳಿಗೆ ಅಕ್ಕಿ 2,000, ಆಮೇಲೆ ಕರೆಂಟು, ಆಮೇಲೆ ಬಸ್ ಚಾರ್ಜ್ ಒಂದು 5,000 ರೂಪಾಯಿ ಆಗ್ತದೆ ಒಂದು ಫ್ಯಾಮಿಲಿಗೆ. ಮತ್ತೆ ಯಾರು ಮಾಡ್ತಿದ್ರಿ ಈ ಥರ ಇಷ್ಟ? ಯಾವಾಗ ಇಲ್ಲ ಸರ್, ಯಾವತ್ತಿದ್ದು ಇಂಥ ಯೋಜನೆ ಯಾರು ದೇಶದಲ್ಲೇ ಮಾಡಿಲ್ಲ ಸರ್, ಮಾಡಿದ್ದಾರೆ. ಸರ್ಕಾರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳ ಸರ್ಕಾರ, ಇಂಥ ಒಂದು ಸರ್ಕಾರ 2023ರಲ್ಲಿ ಏನು ಮೇ ತಿಂಗಳಲ್ಲಿ ಚುನಾವಣೆ ತಿಂಗಳಲ್ಲಿ ಪ್ರಾರಂಭ ಆಯಿತು. ಅದಕ್ಕಿಂತ ಪೂರ್ವದಲ್ಲಿ ನಾವು ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ವಿ. ನಮ್ಮ ಸರ್ಕಾರ ಬಂದರೆ ಖಂಡಿತವಾಗಲೂ ಇಂಥ 5 ಗ್ಯಾರಂಟಿ ಅಂತ ಒಂದು ವಿಶೇಷವಾದ ಹೆಸರನ್ನು ಕೊಟ್ಟು ನಾವು ಯಾವುದೇ ಕಾರಣಕ್ಕೂ ಕೂಡ ನಮಗೆ ನಮ್ಮ ಪಕ್ಷ ಅಧಿಕಾರ ಕೊಟ್ಟರೆ ಬಂದಂಥ ಸಂದರ್ಭದಲ್ಲಿ ಇವನ್ನೆಲ್ಲ ಮಾಡ್ತೀವಿ ಅಂತ. ನಾವು 5 ಗ್ಯಾರಂಟಿಗಳು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಈಗಾಗಲೇ ನಾವು ಈಗ ಸುಮಾರು 25-26 ತಿಂಗಳಲ್ಲಿ ನಮ್ಮ ಸರ್ಕಾರ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವೇನು ಮಾರ್ಕ್ಸ್ ಕೊಡ್ತೀವಿ ಅದರ ಪ್ರಕಾರ ನಮ್ಮ ಎಲ್ಲ ಗ್ಯಾರಂಟಿಗಳು, ಇನ್ನು ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ ಮತ್ತು ಶಕ್ತಿ, ಇವೆಲ್ಲ ಯೋಜನೆಗಳನ್ನು ನಾವೆಲ್ಲ ಈಗಾಗಲೇ ನಾವು ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ. ಆ ಜನರು ಇದನ್ನೆಲ್ಲ ಉಪಯೋಗ ಪಡೀತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಕೆಲವೊಂದು ಮಾಹಿತಿಯನ್ನು ಏನು ವಾರ್ತಾ ಇಲಾಖೆ ಮುಖಾಂತರ ಇವತ್ತು ವಾರ್ತಾ ಇಲಾಖೆ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಇವರ ಸಹಯೋಗದೊಂದಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ನಾವು 23 ಬಂದ ನಂತರ 2023ರಲ್ಲಿ ಸರ್ಕಾರ ಬಂದ ನಂತರ ಏನೆಲ್ಲ ನಾವು ಕ್ರಮ ವಹಿಸಿದ್ದೀವಿ ಅದರ ಮಾಹಿತಿಯನ್ನು ಇಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ಬಸ್ ನಿಲ್ದಾಣದಲ್ಲಿ ಒಂದು ಜನರಿಗೆ ಸಾರ್ವಜನಿಕವಾಗಿ ಮಾಹಿತಿ ಸಿಗಲಿ ಅಂತೇಳಿ 3 ದಿವಸದ ಒಂದು ಎಕ್ಸಿಬಿಷನ್ ಇದು. ಇದರಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ಇರಲ್ಲ, ಆದರೆ ಉಪಯೋಗ ಪಡೆದಂಥವ್ರಿಗೆ ಎಲ್ಲರಿಗೂ ಕೂಡ ಮಾಹಿತಿ ಇರ್ತದೆ. ಈಗಾಗಲೇ ಇದಕ್ಕೆ ಪೂರಕವಾಗಿ ನಾವೆಲ್ಲ ನಮ್ಮ ಮುಖಂಡರ ಜೊತೆ ನಮ್ಮ ಬಸ್ ಸ್ಟ್ಯಾಂಡಲ್ಲಿರ್ತಕ್ಕಂಥ ಮಹಿಳೆಯರು, ಅವ್ರಿಗೆ ರಾಜಕೀಯ ಗೊತ್ತಿರಲ್ಲ, ಅವರು ಯಾವ ರೀತಿಯಾಗಿ ಇದರ ಉಪಯೋಗ ಇದೆ ಅಂತ ಹೇಳಿದ್ರೆ ಅವರು ಮಹಿಳೆಯನ್ನು ಕೇಳಿದ್ರೆ 5 ಯೋಜನೆಗಳ ಮಾಹಿತಿಯನ್ನು ಕೊಡ್ತಾರೆ. ಅದರಿಂದ ಉಪಯೋಗ ಏನಂತೂ ಕೂಡ ಹೇಳ್ತಾರೆ. ಅದು ಬಂದಿದ್ದರಿಂದ ನಮಗೇನೆಲ್ಲ ಸಾರ್ಥಕತೆ ಆಗೈತೆ, ಉಪಯೋಗ ಆಗ್ತಾಯಿದೆ,
ಏನು ಇದು ಎಷ್ಟೊಂದು ಅವಶ್ಯಕತೆ ಇತ್ತು, ಹಿಂದೆ ಯಾವುದೇ ಸರ್ಕಾರಗಳು ಮಾಡಿಲ್ಲ. 3 ಗಾಡಿ 8 ಗಂಟೆಗೆ 9 ಗಂಟೆಗೆ ಈ ಕಡೆಯಿಂದ 9 ಗಂಟೆಗೆ ಏನು ಗೊತ್ತಾಗ ಏನೇ ಬಿಟ್ಟರು ಸ್ಕೂಲ್ ಟೈಮ್ ಬಿಟ್ಟರೆ ಕರೆಕ್ಟ್ ಬೇರೆಲ್ಲ ಅಡ್ಡಾಡ್ತಿರ್ತಾರೆ. ಸ್ಕೂಲ್ ಟೈಮು ಮತ್ತು ಯಾರನ್ನ ಯಾಕೆಂದರೆ ಇದನ್ನು ಯಾಕೆ ಹೇಳ್ಬೇಕಂದ್ರೆ ಕೆಲವರು ಬೇರೆ ಬೇರೆ ಕಾರಣ, ರಾಜಕಾರಣಕ್ಕೋಸ್ಕರ ಇರ್ಬೋದು, ಬೇರೆ ಬೇರೆ ಕಾರಣ. ಎಲ್ಲರೂ ಬಹುಶಃ ಇದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಆದಂಥ ಒಂದು ಯೋಜನೆಗಳಲ್ಲ. ಈ ಯೋಜನೆಗಳೆಲ್ಲ ಕೂಡ ಇಡೀ ಸಾರ್ವಜನಿಕರಿಗೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ಜನರು ಯಾರೆಲ್ಲ ಅರ್ಹತೆ ಇದೆ ಇದಕ್ಕೆಲ್ಲ ಅವ್ರಿಗೆ ಕೊಡೋಂಥದ್ದು, ಅದು ಕೊಡ್ತಾ ಇದೆ. ಆದರೆ ರಾಜಕಾರಣ ಮಾಡೋಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷಗಳು ಬೇರೆ ರೀತಿಯಲ್ಲಿ ಅದನ್ನು ಜನರಿಗೆ ದಿಕ್ಕು ತಪ್ಪಿಸೋಂಥದ್ದು ಅಥವಾ ಅದನ್ನು ಬೇರೆ ರೀತಿಯಾಗಿ ರಾಜಕಾರಣ ಮಾಡೋಂಥದ್ದು. ಇಲ್ಲಿ ಉದ್ದೇಶ ಒಂದೇ, ನಮ್ಮ ಸರ್ಕಾರ ಯಾವತ್ತೂ ಕೂಡ ಬಡ ಜನರಿಗೋಸ್ಕರ, ಮಹಿಳೆಯರಿಗೋಸ್ಕರ, ಕಾರ್ಮಿಕರಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ ಇವೆಲ್ಲನೂ ಕೂಡ ನಾವೇನು ಯೋಚನೆಯನ್ನು ಮಾಡಿ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ವಿ, ಆಶ್ವಾಸನೆ ಎಲ್ಲನೂ ಕೂಡ ನೆರವೇರಿಸಿದ್ವಿ. ಜೊತೆಗೆ ಕಾಲಕ್ಕೆ ಜನರನ್ನು ಏನಾದರೂ ಇದ್ರ ಬಗ್ಗೆ ಇಂಪ್ಲಿಮೆಂಟೇಷನ್ನಲ್ಲಿ ಬೇರೆ ಬೇರೆ ತೊಂದರೆಗಳಾಗಬಾರ್ದು, ಈ ಯೋಜನೆಯಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಕೆಲವು ಸಾರ್ವಜನಿಕರಿಗೆ, ಯೋಜನೆ ಪಡೆಯುವಂಥವ್ರಿಗೆ, ಫಲಾನುಭವಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ರಾಜ್ಯ ಮಟ್ಟದ ಒಂದು ಸಮಿತಿ, ಗ್ಯಾರಂಟಿಗಳ ಉಸ್ತುವಾರಿ ಸಮಿತಿ ಅಂತೇಳಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಆ ಒಂದು ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು ಯಾರೆಲ್ಲ ಇದ್ದರೂ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ಜವಾಬ್ದಾರಿ ಯಾರು ನಿರ್ವಹಿಸ್ತಾರೆ. ಗಾರ್ಮೆಂಟ್ ಫ್ಯಾಕ್ಟ್ರಿ ಕಾಯಿ ಕಂಪ್ನಿ 20 ಎಕರೆನಲ್ಲಿ ಡಿಫ್ರೆಂಟ್ ಇದೆಯಲ್ಲ, ಒಟ್ಟು ಎದುರುಗಡೆಗೆ ಕಾಂಪೌಂಡೆಲ್ಲ ಹಾಕಿ ಅದು ಅಪ್ರೋಚ್ ಮಾಡ್ತಾರೆ. ಆಯ್ತಂದರೆ ಯಾರು